ಹಲೋ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಾನು ಕ್ರಿಸ್ಮಸ್ ಡೇ ತೆಗೆದ ವಿಡಿಯೋ. ಇದು ನಮ್ಮ ಕ್ರಿಬ್. ನನ್ನ ಹಸ್ಬೆಂಡ್ ತುಂಬ ಅಂದರೆ ತುಂಬ ಎಫರ್ಟ್ ಮಾಡಿದ್ದಾರೆ. ಅದು ಕೂಡ ಪಾಪ 1.5 ಕೈ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರುವ ಹಾಗೆ ಅವ್ರದ್ದು ಕೈದು ಆಪರೇಷನ್ ಆಗಿರೋದ್ರಿಂದ ಅವರಿಗೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಿದೆ. ನಾನು ಹೇಳಿದ್ದೆ ಅವರಿಗೆ ಮಾಡೋದು ಬೇಡ ಅಂತ ಹೇಳಿ, ಆದರೂ ಕೂಡ ಅವರು ಕೇಳಿಲ್ಲ, ಮಾಡಿದ್ದಾರೆ. ಇದು ಅವರು ಮಾಡಿದ ಬಾವಿ ತುಂಬಾ ಒಳ್ಳೆಯದಾಗಿದೆ. ಕ್ರಿಯೇಟಿವಿಟಿ ತುಂಬ ಉಂಟು ಅವರಿಗೆ. ಬಟ್ ಅವರು ಮೊದಲೆಲ್ಲ ಆಫೀಸಿಗೆ ರಜೆ ಇರ್ತಾ ಇರಲಿಲ್ಲ, ಸೊ ನಾವು ಇದನ್ನೆಲ್ಲ ಮಾಡ್ತಾ ಇರಲಿಲ್ಲ. ನಾನು ಮದುವೆ ಆಗಿ ಬಂದು 6 ಇಯರ್ ಆದರೆ ಈಗ ಇದು ಫಸ್ಟ್ ಟೈಮ್ ಮಾಡೋದು. ಅದು ಕೂಡ ಲಾಸ್ಟ್ ಮೊಮೆಂಟ್ ನಾನು ಹೇಳಿದ್ದೆ, ನಿಮ್ಮ ಕೈ ಸರಿ ಇದ್ದರೆ ಕ್ರಿಬ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿ. ಅದು ಒಂದೇ ನಾನು ಹೇಳಿದ್ದು. ನೆಕ್ಸ್ಟ್ ಡೇ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಅವರು 6 ಡೇಸ್ ಒಳಗೆ ಮಾಡಿದ್ದು ಇದನ್ನೆಲ್ಲ. ಇದು ನಾನು ರೆಡಿ ಆದ ನಂತರ ತೆಗೆದ ವಿಡಿಯೋ. ಆ್ಯಕ್ಚುಲಿ ನನ್ನ ಡ್ರೆಸ್ ಸ್ಟಿಚ್ಚಿಗೆ ಕೊಟ್ಟಿದ್ದೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ನಾನೊಂದು ಶಾರ್ಟ್ ಡ್ರೆಸ್ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಅಂತ ಸಾರಿಯಲ್ಲಿ. ಬಟ್ ಅದು ಅವ್ರದ್ದು ಆಗಿರಲಿಲ್ಲ. ಅವ್ರು ಲಾಸ್ಟ್ ಮೊಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಟ್ ನನಗೆ ಮತ್ತೆ ತೊಗೊಂಡು ಬರಲಿಕ್ಕೆ ಅಲ್ಲಿ ಟೈಮ್ ಇರಲಿಲ್ಲ. ಸೊ ನಾನು ಮತ್ತೆ ಸಂಜೆ ಬಂದು ಯಾವುದಕ್ಕೂ ಯಾವುದೊಂದು ಮ್ಯಾಚ್ ಮಾಡಿಸಿ ಅದನ್ನು ಒಂದು ಡ್ರೆಸ್ ಕ್ರಿಯೇಟ್ ಮಾಡಿಕೊಂಡೆ. ಈ ಸ್ಕರ್ಟ್ ಬೇರೆದು, ಅದರದ್ದು ವೇಲೆ ಬೇರೆದು, ಎಲ್ಲ ಬೇರೆ ಬೇರೆ ಮಾಡಿ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡೆ. ಸೊ ಇದು ನನ್ನ ಡ್ರೆಸ್ ಈ ಥರ ಕಾಣಿಸ್ತಾ ಉಂಟು. ಹೇಗೆ ಕಾಣಿಸ್ತಾ ಉಂಟು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಲಾಸ್ಟ್ ಮೊಮೆಂಟ್ ಪ್ಲ್ಯಾನ್ ಮಾಡಿದ ಡ್ರೆಸ್. ನೆಕ್ಸ್ಟ್ ನನ್ನ ಮಗ ಫೋಟೋಸಿಗೆ ಬರೋದು ಸ್ವಲ್ಪ ಕಡಿಮೆ. ಇದು ನೀತಾ ಹೀಗೆ ಕಾಣಿಸ್ತಾ ಇದ್ಲು. ನಾವೀಗ ರೆಡಿಯಾಗಿದ್ದೀವಿ. ಆಟೋ ಬಂದಿದೆ. ಇದು ಆಟೋದಲ್ಲಿ ಅತ್ತೆ ಕೂತ್ಕೊಂಡಿದ್ದಾರೆ. ರಿಕ್ಷಾದವರು ಕರ್ಕೊಂಡು ಹೋಗಲಿಕ್ಕೆ ಬಂದಿದೆ. ಇವರು ಯಾವತ್ತು ಬರ್ತಾರೆ ನಮಗೆ. ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ. ಇವನಿಗೆ ಬೇರೆ ಬಟ್ಟೆನೇ ತಂದದ್ದು. ಅವನದು ಬೆಲ್ಟ್ ನನಗೆ ಸಿಗ್ತಾ ಇರಲಿಲ್ಲ. ಸೊ ಆ ಬಟ್ಟೆ ಹಾಕಲ್ಲ ಅಂತ ಹೇಳಿದವನು ಮತ್ತೆ ಈ ಬಟ್ಟೆ ಹಾಕ್ಕೊಂಡ. ಮತ್ತು ಇದು ನನ್ನ ಮಗ ಕಾಣಿಕೆ ತಗೊಂಡೋಗುವಾಗ ಒಂದು ಫೋಟೋ. ನೆಕ್ಸ್ಟ್ ನಾನು ತೆಗೆದದ್ದು ಚರ್ಚಲ್ಲಿ ಪೂಜೆ ಆದ ನಂತರ. ತುಂಬ ಜನ ಇದ್ದರು. ನಾನು ಮಿಡ್ಲ್ ಆಫ್ ದ ಚರ್ಚಲ್ಲಿ ಪೂಜೆ ಟೈಮಲ್ಲಿ ವಿಡಿಯೋ ಮಾಡಿಲ್ಲ. ತುಂಬಾ ಜನ ಇದ್ದರು. ತುಂಬಾ ಜನ ಮೀಟ್ ಆಗಲಿಕ್ಕೆ ಸಿಕ್ಕಿದ್ರು ನನಗೆ. ಸ್ವಲ್ಪ ಜನ ಬಂದು ಸಹ ಹೇಳಿದರು ನನಗೆ, ನಾನು ನಿಮ್ಮ ವಿಡಿಯೋ ನೋಡ್ತೀನಿ, ಒಳ್ಳೆಯದಾಗತ್ತೆ ಅಂತೇಳಿ. ತುಂಬ ಥ್ಯಾಂಕ್ ಯು. ನನಗೆ ಖುಷಿ ಆಗುತ್ತೆ ಹಾಗೆ ಹೇಳಿದರೆ ಯಾರಾದರೂ ಬಂದು. ಇವನು ನನ್ನ ಮಗನ ಬೆಸ್ಟ್ ಫ್ರೆಂಡು. ಮೊದಲಿನ ಓಲ್ಡ್ ಸ್ಕೂಲಲ್ಲಿ ಅವರ ತಂದೆ ಒಂದು ಜ್ಯೂಸ್ ತೆಗೆಸಿಕೊಟ್ಟಿದ್ರು. ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಇದು ಕಾಂಪಿಟೇಷನಿಗೆ ಬಂದ ಸ್ಟಾರ್ಸ್ಗಳು. ತುಂಬಾ ಒಳ್ಳೆಯದಾಗಿದೆ. ರಿಫ್ಲೆಕ್ಟ್ ಆಗ್ತಾ ಇತ್ತು ಲೈಟ್ಸ್. ನನಗೆ ಸರಿಯಾಗಿ ವಿಡಿಯೋ ಸಿಕ್ಕಿಲ್ಲ, ಬಿಕಾಸ್ ಅದು ಲೈಟಿಗೆ ಬ್ಯಾಕ್ ರಿಫ್ಲೆಕ್ಟ್ ಆಗ್ತಾ ಇತ್ತು. ಇದೊಂದು ದೊಡ್ಡ ಸ್ಟಾರ್. ಎಲ್ಲನೂ ಒಳ್ಳೆಯದೇ ಆಗಿದೆ ಸ್ಟಾರ್ಗಳು. ಗೊತ್ತಿಲ್ಲ ಯಾರಿಗೆ ಸಿಗತ್ತೆ ಅಂತ ಹೇಳಿ. ನೆಕ್ಸ್ಟ್ ಇದು ಬಂದು ಚರ್ಚಿನ ಕ್ರಿಬ್. ಈ ಸಲದ ಕ್ರಿಬ್ ತುಂಬಾ ಒಳ್ಳೆಯದಾಗಿದೆ. ಸ್ವಲ್ಪ ದೊಡ್ಡ ಕೂಡ ಆಗಿದೆ. ಕ್ರಿಯೇಟಿವಿಟಿಗೆ ಸಹ ಯೂಸ್ ಮಾಡಿ ಒಳ್ಳೆ ಕ್ಲೌಡಲ್ಲಿ ಇದ್ದಾಗೆ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ಈಗ ಇದು ನೆಕ್ಸ್ಟ್ ಡೇ, 2 ಡೇಸ್ ಇದು ವಿಡಿಯೋ ಆಗಿರುತ್ತೆ. ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಲೇಟೇ ಎದ್ದಿದ್ವಿ. ಡೈಲಿ ಬೇಗ ಎದ್ದು ಸುಸ್ತಾಗಿ ಹೋಗುತ್ತೆ ಅಂತ ಹೇಳಿ ಮತ್ತೆ ನಾನು ಹೋಗಿ ಎಲ್ಲ ಐಟಮ್ಸನ್ನು ತಗೊಳ್ಳಿಕ್ಕೆ ಮಡಂತ್ಯಾರಿಗೆ ಹೋದದ್ದು. ನಿಮಗೆ ಗೊತ್ತಿರುವ ಹಾಗೆ ಹಸ್ಬೆಂಡ್ ಹತ್ರ ಆಗಲ್ಲ ಅಲ್ಲ, ಸೊ ನಾನೇ ಹೋಗಬೇಕಾಗತ್ತೆ. ಮತ್ತು ಐಟಮ್ಸ್ ತೊಗೊಂಡ ನಂತರ ನನಗೆ ರಿಯಲೈಸ್ ಆಯಿತು ಇದು ಬೈಕಲ್ಲಿ ಅಂದರೆ ಆ್ಯಕ್ಟಿವಾದಲ್ಲಿ ಬರಲಿಕ್ಕೆ ಆಗಲ್ಲ ಅಂತ. ಸೊ ನಾನು ಆಟೋಗೆ ಹೇಳಿದೆ. ಮತ್ತು ಅವರು ನನ್ನ ಎಲ್ಲ ಐಟಮ್ಸನ್ನು ಆಟೋಗೆ ಹಾಕಿ ತೊಗೊಂಡು ಬಂದೆ. ನೆಕ್ಸ್ಟ್ ನಾನು ನಿನ್ನೆ ತುಂಬ ಕೇಕ್ಸ್ಗಳನ್ನು ತಂದಿದ್ದೆ. ಎಲ್ಲ ಶಾಪ್ಸ್ಗಳಿಗೆ ಮತ್ತು ನನಗೆ ನೇಬರ್ಸ್ಗಳಿಗೆ ಕೊಡಲಿಕ್ಕಿತ್ತು. ಅದನ್ನೆಲ್ಲ ಕೊಟ್ಟು ಈಗ 2 ಉಳಿದಿದೆ. ಮತ್ತು ನಾನು ಬರುವಾಗ ಇಡ್ಲೀಸ್ ಕೂಡ ತೊಗೊಂಡು ಬಂದಿದ್ದೆ. ಇಡ್ಲೀಸ್ ನಾವು ಈಗ ಮನೆಯಲ್ಲಿ ಮಾಡಲ್ಲ. ಮೊದಲು ನಮ್ಮ ಅತ್ತೆ ಇಡ್ಲೀಸ್ ಮನೆಯಲ್ಲೇ ಮಾಡ್ತಿದ್ರು. ತುಂಬ ಒಳ್ಳೆ ಆಗುತ್ತೆ ಅವ್ರು ಮಾಡೋದು. ಬಟ್ ಅವರಿಗೀಗ ಆಗಲ್ಲ ನಿಂತ್ಕೊಂಡು ಮಾಡಲಿಕ್ಕೆ. ಸೊ ಇದೆಲ್ಲ ನಾನು ತೊಗೊಂಡು ಬಂದದ್ದು. ಇವತ್ತು ನನಗೆ ನೆನಪು ಸಹ ಇರಲಿಲ್ಲ ಸಂತೆ ಉಂಟು ಅಂತ ಹೇಳಿ ಮಡಂತ್ಯರಲ್ಲಿ. ಅಲ್ಲಿ ನೋಡಿದರೆ ಸಂತೆ ಇತ್ತು, ಸಂತೆಯಿಂದ ತಂದದ್ದು. ನೆಕ್ಸ್ಟ್ ನಾನು ಇವತ್ತು ಗ್ರೀನ್ ಕರಿ ಮಾಡೋದು, ಪಾಲಕ್ ಕರಿ ಮಾಡೋಣ ಅಂತ. ಡೈಲಿ ಸೇಮ್ ರೆಡ್ ಕರಿ ತಿಂದು ಬೇಜಾರು ಬಂದಿದೆ ಅಂತ ಹೇಳಿ ಅತ್ತೆ ಹತ್ರ ಇವತ್ತು ರೆಡ್ ಕರಿ ಬೇಡ, ಗ್ರೀನ್ ಪಾಲಕ್ ಕರಿ ಆ ಥರ ಮಾಡೋಣ ಅಂತ ಹೇಳಿ
ಮಧ್ಯದಲ್ಲಿ ನೀತನಿಗೆ ಸಲೋನಿಗೆ ಒಂದು ಹೇರ್ ಸ್ಟೈಲ್ ಮತ್ತು ಸಾರಿಗೆ ಹೋಗಲೇಬೇಕಿತ್ತು. ಅದು ಅಂದರೆ ಆಲ್ರೆಡಿ ಬುಕ್ಕಿಂಗ್ ಆದದ್ರಿಂದ ಸೊ ನಮಗೆ ಅದೊಂದು ಫಿನಿಷ್ ಮಾಡಲಿಕ್ಕಿತ್ತು. ಇಲ್ಲಾಂದರೆ ಇವತ್ತು ಕ್ಲೋಸ್ ಇತ್ತು ನಮ್ಮ ಸಲೋನ್. ಗೋಲ್ಡ್ ಸೆಟ್ಟಿಂಗ್ ಕೂಡ ಇತ್ತು ಅವ್ರದ್ದು. ಮತ್ತು ನಾವು ಫಾಸ್ಟ್ ಎಲ್ಲ ಮಾಡ್ಕೊಳ್ತಾನೇ ಇದ್ವಿ. ಇದು ಎಲ್ಲ ಆದ ನಂತರದ್ದು ವಿಡಿಯೋ. ನನಗೆ ವಿಡಿಯೋ ಅಡಿಗೆ ಮಾಡುವಾಗ ಸಿಕ್ಕಿಲ್ಲ ಟೈಮ್. ಅಡಿಗೆ ಹೀಗೆ ಮುಗ್ದಿದೆ. ಗ್ರೀನ್ ಚಿಕನ್ ಮಾಡಿದ್ವಿ ಮತ್ತು ನಾವು ಬಟರ್ ಚಿಕನ್ ಕೂಡ ಮಾಡಿದ್ವಿ. ಇದು ಪೋರ್ಕ್. ಫ್ರೈಡ್ ರೈಸ್ ಕೂಡ ಮಾಡಿದ್ವಿ. ಇದರ ಯಾವುದೇ ರೆಸಿಪಿ ನಿಮಗೆ ಒಂದು ವೇಳೆ ಬೇಕಂದರೆ ನನಗೆ ಹೇಳಿ. ಹಸ್ಬೆಂಡಿದ್ದು ಅಣ್ಣನ ಫ್ಯಾಮಿಲಿ ಯಾವತ್ತೂ ಎಲ್ಲ ಹಬ್ಬಕ್ಕೆ ಸಹ ಬರ್ತಾರೆ. ಅವರು ಬಂದು ಸಹ ನಮಗೆ ಹೆಲ್ಪ್ ಮಾಡಿದರು. ಬಿಕಾಸ್ ನಾವು ಇವತ್ತು ಸ್ವಲ್ಪ ಅಡಿಗೆ ಮಾಡುವಾಗಲೇ ಲೇಟ್ ಆಗಿದೆ. ಎದ್ದದ್ದು ಲೇಟ್ ಆಗಿರೋದ್ರಿಂದ. ನೆಕ್ಸ್ಟ್ ಈಗ ಊಟ ಮಾಡುವ ಟೈಮ್. ಇಲ್ಲಿ ಮಕ್ಕಳು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇವನು ಊಟ ಮಾಡಿಲ್ಲ, ತಗೊಂಡಿದ್ದಷ್ಟೇ. ಅವನಿಗೆ ಕಸಿನ್ಸ್ ಬಂದರೆ ಊಟ ತಿಂಡಿ ಏನೂ ಸಹ ಬೇಡ. ಅವನಷ್ಟಕ್ಕೆ ಅವನು ಬ್ಯುಸಿಯೇ, ನಮ್ಮ ಹತ್ರ ಸಹ ಬರಲ್ಲ ಅವನು. ನೆಕ್ಸ್ಟ್ ಇಲ್ಲಿ ಹಸ್ಬೆಂಡಿದು ಅಣ್ಣ ಮಕ್ಕಳಿಗೆ ಕಬ್ಬು ಕಟ್ ಮಾಡಿ ಕೊಡ್ತಾ ಇದ್ದರು. ಇವನು ಫಸ್ಟ್ ಟೈಮ್ ತಿನ್ನೋದು. ಮಕ್ಕಳು ತಿಂತಾ ಇದ್ದಾರೆ ಅಂತ ಈ ಸಲ ಇವನು ನಾನು ತಿಂತೀನಿ ಅಂತ ಹೇಳಿದ. ಅದರ ನಂತರ ಇವನಿಗೆ ಭಾರಿ ಇಷ್ಟ ಆಯಿತು ಅನಿಸುತ್ತೆ. ನಾವು ಕೊಂಕಣಿಯಲ್ಲಿ ಬಪ್ಪು ಅಂತ ಕರೆಯೋದು. ಅಪ್ಪು ನನಗೆ ಇನ್ನೂ ಬೇಕು ಅಂತ ಹೇಳಿ ತಗೊಳ್ತಾನೇ ಇದ್ದ. ನೆಕ್ಸ್ಟ್ ನಾವು ಈವ್ನಿಂಗ್ ಕೇಕ್ ಕಟ್ ಮಾಡಿಕೊಂಡ್ವಿ ಕಾಫಿ ಜೊತೆಗೆ. ಬೆಳಿಗ್ಗೆ ಯಾರೂ ತಿಂದಿರಲಿಲ್ಲ. ತುಂಬ ಕೇಕ್ ಇರುವಾಗ ಅದು ತಿನ್ನಲಿಕ್ಕೇ ಬೇಡ. ಅದು ಒಂದು ಕೇಕೆಲ್ಲ ಇರುವಾಗ ಅದಕ್ಕೆ ಮರ್ಯಾದೆ ಜಾಸ್ತಿ. ಇದು ಅವರು ತೊಗೊಂಡು ಬಂದದ್ದು, ಹಸ್ಬೆಂಡಿದು ಅಣ್ಣ. ಸೊ ಅದನ್ನೇ ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮತ್ತು ಇನ್ನೊಂದು ಸಹ ಕಟ್ ಮಾಡಿದ್ವಿ ನಾವು. ಇದು ಅವ್ರು ತೊಗೊಂಡು ಬಂದದ್ದು ಒಳ್ಳೆಯದಿತ್ತು ತುಂಬಾ. ಸೊ ಇವನು ಹ್ಯಾಪಿ ಬರ್ತ್ಡೇ ಸಾಂಗ್ ಹೇಳಿ ಈಗ ಕಟಿಂಗ್ ಮಾಡ್ಕೊಳ್ತಾನೆ ಇದ್ದಾನೆ. ನೆಕ್ಸ್ಟ್ ಕಾಫಿ ಆದ ನಂತರ ಹಸ್ಬೆಂಡಿದು ಅಣ್ಣ ಮತ್ತು ಅತ್ತಿಗೆ ನಮ್ಮದು ಜಸ್ಟ್ ಹೇಳಿದ್ದಷ್ಟೇ, ನೀವು ನನ್ನ ಜೊತೆಗೆ ಬರ್ತೀಯಾ ಅಂತ ಹೇಳಿ. ಇವನದ್ದು ಅವಸ್ಥೆ ಒಂದು, ಇವನು ಹೋಗಲಿಕ್ಕೆ ಅಳ್ತಾನೆ ಇದ್ದ. ಸೊ ಮತ್ತೆ ಏನು ಮಾಡೋದು, ಅವ್ರು ಹೇಳಿದರು ಕರ್ಕೊಂಡು ಹೋಗ್ತೀರಿ ಅಂತ. ನಮಗೆ ಕಳಿಸ್ಲಿಕ್ಕೆ ಮನಸ್ಸಿರಲಿಲ್ಲ, ಮಗುವಿಗೆ ಬಿಟ್ಟು ಇರಬೇಕಲ್ಲ ಅಂತ ಹೇಳಿ. ಮತ್ತು ಅವನು ಕೇಳ್ತಾ ಇಲ್ಲ ಅಂತ ಹೇಳಿ ಸ್ನಾನ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಕೊಟ್ವಿ. ಈಗ ನೋಡಿ ಅವನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹಾಕ್ಕೊಂಡು ಹೇಗೆ ಖುಷಿಯಲ್ಲಿದ್ದಾನೆ. ಅವನಿಗೆ ನಾವು ಬೇಡ ಅಂತೆ, ನಾನು ಹೊರಡೋದು ಅಂತ. ಮತ್ತೆ ಹೊರಡುವ ಮೊದಲು ಅವನಿಗೊಂದು ಶೀತಕ್ಕೆ ಮೆಡಿಸಿನ್ ಕೊಟ್ಟು ಬಿಟ್ಟಿದ್ದು. ಬಿಕಾಸ್ ಅವನಿಗೆ ಸ್ವಲ್ಪ ಶೀತ ಉಂಟು. ನಾವು ಶೀತಕ್ಕೆ ಔಟ್ಸೈಡ್ ಅಂದರೆ ಡಾಕ್ಟ್ರ್ ಮೆಡಿಕೇಷನ್ ಯಾವುದು ಕೂಡ ಕೊಡಲ್ಲ. ಅವನಿಗೆ ವರ್ಸ್ಟ್ ಆಗಿಲ್ಲ, ನಾವು ಕೊಡಲ್ಲ ಕೂಡ. ನಾವು ಮನೆಯದೇ ಕೊಡೋದು, ಹೋಮ್ ರೆಕಮೆಡಿಯಾಗಿಯೇ. ಅದು ಅವನಿಗೆ ವಾಮಿಟ್ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಇವನ ಖುಷಿ ನೋಡಿ, ಇವನು ಹೊರಟಿದ್ದಾನೆ ಈಗ ಹೋಗಲಿಕ್ಕೆ. ನಾನು ಹೇಳಿದೆ ನೀನು ಹೋಗಬೇಡ, ನಾವು ಚರ್ಚಿಗೆ ಹೋಗೋಣ, ಫಂಕ್ಷನ್ ಉಂಟು, ಪ್ರೋಗ್ರಾಮ್ ಉಂಟು ಎಲ್ಲ ಹೇಳಿ. ಅವನು ಇಲ್ಲ ನಾನು ಹೊರಡೋದೆ ಅಂತ ಹೇಳಿ ಮತ್ತೆ ಹೊರಟಿದ್ದಾನೆ. ಅವನಿಗೆ ಭಾರಿ ಖುಷಿ ಇವತ್ತು. ಅವನು ಫಸ್ಟ್ ಟೈಮ್ ನಮ್ಮ ಇಬ್ಬರನ್ನು ಬಿಟ್ಟು ಇರೋದು. ನನಗಿಂತ ನನ್ನ ಹಸ್ಬೆಂಡಿಗೆ ತುಂಬ ಟೆನ್ಷನ್. ನಾನು ಕೂಡ ಹೋಗಲ್ಲ ಅವರ ಜೊತೆಗೆ, ಅವನು ರಾತ್ರಿ ಹತ್ತಿದ್ರೆ ಏನು ಮಾಡೋದು ಅಂತ. ಮತ್ತು ನಾನು ಹೇಳಿದೆ ಹೋಗಲಿ ಅವನು ಒಂದು ಸಲ. ನಮ್ಮ ತಾಯಿ ಮನೆ ಕೂಡ ದೂರ. ಒಂದು ವೇಳೆ ಅವನು ನಿತ್ತು ಬಿಟ್ಟರೆ ನೆಕ್ಸ್ಟ್ ನಾವು ನಮ್ಮ ತಾಯಿ ಮನೆಯಲ್ಲಿ ಸಹ ನಿಲ್ಲಿಸ್ಬೋದಲ್ಲ. ಸೊ ಅವನು ಹೋಗಲಿ, ನೋಡೋಣ ಅಂತ ಹೇಳಿದೆ. ನೆಕ್ಸ್ಟ್ ನಾವು ರೆಡಿ ಆದದ್ದು ಚರ್ಚಿಗೆ ಹೋಗಲಿಕ್ಕೆ. ಇವತ್ತು ಪ್ರೋಗ್ರಾಮ್ ಉಂಟು, ಹಾಗೆ ಒಂದು ಡ್ರಾಮಾ ಕೂಡ ಉಂಟು, ಕೊಂಕಣಿ ಡ್ರಾಮಾ. ಎದ್ದು ನೀತಾ ಮತ್ತು ಅತ್ತೆ ರೆಡಿಯಾಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ರೆಡಿಯಾಗಿದ್ದೀವಿ. ಇದು ಜ್ಯೂಸಸ್ ಏನುಂಟು ಲಾಸ್ಟ್ ಟೈಮ್ ಇದು ಹಬ್ಬದ್ದು ನಾವು ಗೇಮ್ಸಿಗೆ ತಂದದ್ದು ಹಾಗೇ ಇತ್ತು. ಇದು ನನ್ನ ಹಸ್ಬೆಂಡ್ ಹತ್ರ ಓಪನ್ ಆಗ್ತಾ ಇರಲಿಲ್ಲ, ಸೊ ನಾನು ಓಪನ್ ಮಾಡಿ ಕೊಡ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ನಾವು ರೀಚ್ ಆಗಿದ್ದೀವಿ. ತುಂಬಾ ಜನ ಇದ್ದಾರೆ. ಲಾಸ್ಟು ಮತ್ತೇ ಜನ ಇದ್ದರು, ಇದಕ್ಕಿಂತಲೇ ಜಾಸ್ತಿನೇ ಇದ್ದರು. ಇಲ್ಲಿ ತುಂಬ ಅಂಗಡಿಗಳು ಬಂದಿದೆ. ನಾವು ಸ್ವಲ್ಪ ಹೊತ್ತು ಕೂತು ನಂತರ ಬಂದದ್ದು. ಏನೆಲ್ಲ ಉಂಟು ಅಂತ ಹೇಳಿ ನೋಡೋಣ ಅಂತ ಹೇಳಿ. ಚಾರ್ಮುರಿ ಮತ್ತು ಪೊಟೆಟೊ ಟ್ವಿಸ್ಟರ್, ಐಸ್ ಕ್ರೀಮು ಆ ಥರ ಎಲ್ಲ ತುಂಬಾ ಬಂದಿತ್ತು. ಅರ್ಧ ಜನ ಇಲ್ಲಿಯೇ ಇದ್ದಾರೆ, ಮಕ್ಕಳೆಲ್ಲ ಇಲ್ಲಿಯೇ. ಎಲ್ಲರಿಗೆ ಗಮ್ಮತ್ ಪಾಕೆಟ್ ಮನಿ ಸಿಕ್ಕಿದೆ ಅನಿಸುತ್ತೆ. ನೆಕ್ಸ್ಟ್ ನಾನೊಂದು ಮೊಜಿಟೊ ತೊಗೊಂಡಿದ್ದೆ ಬ್ಲೂ. ಹಸ್ಬೆಂಡ್ ನನಗೆ ಬೇಡ ಅಂತ ಹೇಳಿದರು. ನಾನು ಮತ್ತು 3 ಚಾರ್ಮುರಿ ತೊಗೊಂಡಿದ್ದು. ಅತ್ತೆಗೆ ಮತ್ತು ಹಸ್ಬೆಂಡ್ ಮತ್ತು ನೀತನಿಗೆ ಮಾತ್ರ ತೊಗೊಂಡಿದ್ದು, ನನಗೆ ಬೇಡ ಅಂತ ಹೇಳಿದೆ. ನೆಕ್ಸ್ಟ್ ನಾವು ಇಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ.
ಇದೊಂದು ಹೊಸದೇನೋ ಐಸ್ ಕ್ರೀಮ್ ಬಂದಿದೆ ಅಂತೆ, ಅದನ್ನು ಒಂದು ಟ್ರೈ ಮಾಡುವ ಅಂತ ಹೇಳಿ. ಈಗ ನನಗೆ ಅದರದ್ದು ಬ್ರ್ಯಾಂಡ್ ಸಹ ನೆನಪು ಬರ್ತಾ ಇಲ್ಲ. ಕ್ಯಾಡ್ಮರಿ ಏನೋ ಬ್ರ್ಯಾಂಡ್ ಇತ್ತು. ಓಕೆ, ಇಷ್ಟ ಆಯಿತು ನಮಗೆ. ನೆಕ್ಸ್ಟ್ ಬಂದು ಇಲ್ಲಿ ಆಲ್ರೆಡಿ ಡ್ರಾಮಾ ಸ್ಟಾರ್ಟ್ ಆಗಿದೆ. ತುಂಬಾ ಒಳ್ಳೆಯದಿತ್ತು ಡ್ರಾಮಾ ಆ್ಯಕ್ಚುಲಿ. ನಾನು ಇಷ್ಟು ಒಳ್ಳೆಯದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಆಲ್ಮೋಸ್ಟ್ ಅಂದರೆ 99% ಜನ ಎಲ್ಲರೂ ಲಾಸ್ಟ್ ತನಕನೇ ಇದ್ದರು. ಮತ್ತು ನಮಗೆ ಕೂಡ ಇಂಟ್ರೆಸ್ಟ್ ಆಯಿತು ನಿಲ್ಲೋಣ ಅಂತ ಹೇಳಿ. ಮತ್ತು ಎಲ್ಲನೂ ನನಗೆ ಪರಿಚಯದವರೇ ಇರೋದ್ರಿಂದ ಸೊ ನಾವು ವೇಟ್ ಮಾಡಿದ್ವಿ. ಇನ್ ದ ಮಿಡಲ್ ನಮಗೆ ಸಮೋಸ ಕೊಟ್ಟಿದ್ದರು ತಿನ್ನಲಿಕ್ಕೆ. ಸಮೋಸ ಕೂಡ ಒಳ್ಳೆಯದಿತ್ತು. ಇವತ್ತು ಬೆಳಿಗ್ಗೆಯಿಂದ ಗಮ್ಮತ್ತು ತಿನ್ನೋದೇ ಆಗಿದೆ. ಈಗ ನಾವು ಬಂದು ರೀಚ್ ಆಗಿದ್ದೀವಿ ಮನೆಗೆ. ಊಟ ಕೂಡ ಆಗಿದೆ. ಸ್ವಲ್ಪವೇ ಊಟ ಮಾಡಿದ್ದು, ಬಿಕಾಸ್ ಹೊಟ್ಟೆ ತುಂಬಿಕೊಂಡೇ ಉಂಟು. ಬೆಳಿಗ್ಗೆಯಿಂದನೇ ತಿಂತಾನೇ ಇದ್ದೀವಿ, ಅದು ಬಾಯಿಗೆ ರೆಸ್ಟೇ ಇಲ್ಲ ಅಂತ ಹೇಳ್ಬೋದು. ಹಬ್ಬ ತುಂಬಾ ಗಮ್ಮತ್ತಾಯಿತು. ಅಣ್ಣಂದಿರು ಬರೋದ್ರಿಂದ ನಮಗೆ ಎಕ್ಸ್ಟ್ರಾ ಗಮ್ಮತ್ತಾಗತ್ತೆ. ಬಿಕಾಸ್ ಮನೆಯವರು ಡೈಲಿ ಮನೆಯಲ್ಲೇ ಇರ್ತೀವಲ್ಲ, ಬೇರೆ ಯಾರಾದರೂ ಬರ್ತೀವಿ ಅಂತ ಹೇಳಿದರೆ ಅಡಿಗೆ ಕೂಡ ಬೇರೆದೇ ಮಾಡ್ತೀವಿ. ಅಡಿಗೆ ಕೂಡ ಎಲ್ಲನೂ ಒಳ್ಳೆಯದಾಗಿತ್ತು. ಈ ಸಲ ನಾವು ಬೇರೆನೇ ಟ್ರೈ ಮಾಡ್ಕೊಂಡ್ವಿ. ನಾರ್ಮಲ್ ರೈಸ್ ಅದನ್ನೇ ಮಾಡಿರಲಿಲ್ಲ, ಅಂದರೆ ರೆಡ್ ಕರಿ ಆ ಥರ ಮಾಡಿರಲಿಲ್ಲ. ಹಾಗೆ ಒಂದೇ ಬೇಜಾರಂದರೆ ಇವತ್ತೀಗ ಮನೆಗೆ ಬಂದ ನಂತರ ಪ್ರೋಗ್ರಾಮಿಗೆ ಹೋಗುವಾಗಷ್ಟು ಗೊತ್ತಾಗಿಲ್ಲ, ಈಗ ಬೇಜಾರಾಗ್ತಾ ಉಂಟು ಮಗ ಇಲ್ಲ ಅಂತೇಳಿ. ಬಟ್ ಅವನು ಖುಷಿಯಲ್ಲಿದ್ದಾನೆ. ವಿಡಿಯೋ ಕಾಲ್ ಮಾಡಿ ನಾನು ಬರಲ್ಲ, ನಾಳೆ ಬರೋದು ಅಂತ ಹೇಳಿ. ನಾಳೆ ಬರ್ತಾನೆ ಅವನು, ಯಾಕಂದರೆ ನಮಗೆ ನಾಳೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕುಂಟು. ಸೊ ನಮಗೆ ಕೂಡ ಅಲ್ಲಿ ಹೋಗ್ಲಿಕ್ಕುಂಟು, ಅವರು ಕೂಡ ಬರ್ತಾರೆ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೆರಿ ಕ್ರಿಸ್ಮಸ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.